ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಈಗಿನ ಒಂದು ದಿನಮಾನದಲ್ಲಿ ಗ್ಯಾಸಿನ ಒಂದು ಅಭಾವದಿಂದ ಕೆಲವೊಂದು ಸರಿ ಅಡುಗೆ ಮಾಡೋದನ್ನು ನಾವು ಕಡಿಮೆ ಮಾಡಿರ್ತೀವಿ. ಬಟ್ ಇಲ್ಲಿ ಈ ಒಂದು ಸಾಂಬಾರಿಗೆ ಯಾವುದೇ ರೀತಿಯ ಗ್ಯಾಸು ಬೇಡ, ಕುದಿಸೋದು ಬೇಡ, ಅದ್ರ ಜೊತೆಗೆ ಒಗ್ಗರಣೆ ಅವಶ್ಯಕತೆಯೂ ಇರೋದಿಲ್ಲ. ಅಷ್ಟು ಸಿಂಪಲ್ಲಾಗಿ ಒಂದು ಟೊಮೊಟೊ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ರುಚಿಯಲ್ಲೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು 3 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಈ ಒಂದು ಸಾಂಬಾರಿಗೆ ಹಣ್ಣಾಗಿರ್ತಕ್ಕಂಥ ಟೊಮೆಟೊ ಹಣ್ಣನ್ನು ಬಳಸ್ಕೊಳ್ಳಿ. ಇವಾಗ ನೋಡಿ ಇದನ್ನು ನಾವು ಕಟ್ ಮಾಡಿ ತೊಗೊಂಡು ಬರೋಣ. ನೋಡಿ ಈ ರೀತಿ ಒಂದರಲ್ಲಿ 4 ಪೀಸ್ ಆಗುವಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಅರೆಬರೆಯಾಗಿ ಅಂದರೆ ತರಿಯಾಗಿ ರುಬ್ಕೊಳ್ಬೇಕು. ತೀರಾ ನುಣ್ಣಗೆ ರುಬ್ಕೊಳ್ಬಾರ್ದು, ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡಿರಬೇಕು. ಹಾಗೆ ಹಣ್ಣುಗಳು ಕಂಪ್ಲೀಟಾಗಿ ಹಣ್ಣಾಗಿರಬೇಕು. ಆ ರೀತಿಯಾಗಿರ್ತಕ್ಕಂಥ ಟೊಮೆಟೊ ಹಣ್ಣನ್ನು ಬಳಸ್ಕೊಳ್ಳಿ. ನೋಡಿ ಇವಾಗ ಇದನ್ನು ರುಬ್ಕೊಂಡು ಬರೋಣ. ಇವಾಗ ನೋಡಿ ನಾನು ಕೂಡ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಅಂದರೆ ಒಂದು ಸ್ವಲ್ಪ ತೀರಾ ನೈಸಾಗಿ ರುಬ್ಕೊಳ್ಬಾರ್ದು, ಟೇಸ್ಟ್ ಬೇರೆ ರೀತಿಯಲ್ಲಿ ಬರುತ್ತೆ ನೈಸಾಗಿ ರುಬ್ಕೊಳ್ಳೋದಾಯಿತು ಅಂತಂದರೆ. ಹಾಗಾಗಿ ಈ ರೀತಿ ತರಿಯಾಗಿ ರುಬ್ಬಿ ಇಟ್ಕೊಳ್ಳಿ. ಇಲ್ಲಿ ಕೇವಲ ನಾನು ಟೊಮೆಟೊ ಹಣ್ಣನ್ನು ಮಾತ್ರ ರುಬ್ಬಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕೂಡ ರುಬ್ಕೊಳ್ಬೋದು. ನೀರಿನ ಅವಶ್ಯಕತೆ ಏನಿರೋದಿಲ್ಲ. ಇವಾಗ ನೋಡಿ ಇದನ್ನು ನಾನು ರುಬ್ಬಿರ್ತಕ್ಕಂಥ ಒಂದು ಟೊಮೆಟೊ ಮಿಶ್ರಣನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಒಂದು ಸಾಂಬಾರನ್ನ ಕನ್ಸಿಸ್ಟೆನ್ಸಿ ನಿಮಗೆ ಬಿಟ್ಟಿದ್ದು. ನಿಮಗೆ ತಿಳಿಬೇಕು ಅಂದರೆ ತಿಳಿಯಾಗಿ ಮಾಡ್ಕೊಳ್ಳಿ. ಆದಷ್ಟು ನಾನು ತೋರಿಸ್ತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂಥ ಅಂದರೆ ತಿಕ್ಕಾಗಿರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಸ್ಪೂನಲ್ಲೇ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು, 1 ಕಡ್ಡಿ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ 1 ಇಂಚ್ ಆಗುವಷ್ಟು ಶುಂಠಿನ ಸೇರಿಸ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನು ಕೂಡ ನಾನು ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಈ ರೀತಿ ತರಿಯಾಗೇ ಇರಬೇಕು. ಯಾವಾಗ ಮಸಾಲ ಈ ರೀತಿ ತರಿಯಾಗಿರುತ್ತೆ ಆವಾಗ ನಾವು ಮಾಡ್ತಕ್ಕಂಥ ಸಾಂಬಾರು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ನುಣ್ಣಗೆ ರುಬ್ಕೊಳ್ಬಾರ್ದು, ಜಸ್ಟ್ ನೀರು ಹಾಕದೆ ಈ ರೀತಿ ಅರೆಬರೆಯಾಗಿ ಅಥವಾ ತರಿಯಾಗಿ ರುಬ್ಕೊಂಡು ಇಟ್ಕೊಳ್ಬೇಕು. ಇವಾಗ ನೋಡಿ ನಾವು ಟೊಮೆಟೊ ಹಣ್ಣಿನ ಮಿಶ್ರಣನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಒಂದು ಮಿಶ್ರಣಕ್ಕೆ ಇದನ್ನು ನಾವು ಸೇರಿಸ್ಕೊಳ್ಳೋಣ. ಇಲ್ಲಿ ಹಸಿರು ಮೆಣಸಿನಕಾಯಿನ ಬಳಸ್ಕೊಂಡಿಲ್ಲ, ಜಸ್ಟ್ ಕಾಳುಮೆಣಸು ನಿಮ್ಗೆ ಒಂದು ಖಾರಕ್ಕೆ ಅನುಗುಣವಾಗಿ ಕಾಳುಮೆಣಸನ್ನು ಸೇರಿಸ್ಕೊಳ್ಳಿ. ಇಷ್ಟೇ ಸೇರಿಸಬೇಕು ಅಂತ ಏನಿಲ್ಲ. ಇವಾಗ ನೋಡಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಟೋಟಲಾಗಿ ನಾನು ಒಂದು ತೊಗೊಂಡಿರ್ತಕ್ಕಂಥ 3 ಹಣ್ಣಲ್ಲಿ 1.5 ಗ್ಲಾಸು ಅಥವಾ 2 ಗ್ಲಾಸ್ ಆಗುವಷ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಈ ಒಂದು ಸಾಂಬಾರು ತೀರಾ ತಿಕ್ಕಾಗಿ ಇರಬಾರ್ದು, ತೀರಾ ತಿಳಿಯಾಗಿ ಇರಬಾರ್ದು, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಹಾಗಾಗಿ ಅಂದಾಗ ನಮಗೆ ರುಚಿ ಗೊತ್ತಾಗುತ್ತೆ. ಹಾಗಾಗಿ ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಚಿಟಿಕೆ ಆಗುವಷ್ಟು ಅರಿಶಿನ, ಅದ್ರ ಜೊತೆಗೆ ಅಚ್ಚ ಖಾರದ ಪುಡಿ ಅಥವಾ ಕೆಂಪು ಮೆಣಸಿನ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ. ಖಾರನ ನೋಡ್ಕೊಂಡು ಬಳಸ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ನಾವು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳುಮೆಣಸನ್ನ ಸೇರಿಸಿರೋದ್ರಿಂದ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ಪೌಡ್ರ್ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಯಾವುದಾದ್ರೂ ಒಂದು ಸಾಂಬಾರು ಪೌಡರ್ನ ಒಂದು ಅರ್ಧ ಸ್ಪೂನ್ ಆಗುವಷ್ಟು, ಸಣ್ಣ ಸ್ಪೂನೆಲ್ಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ. ಈ ಒಂದು ಸಾಂಬಾರಿಗೆ ಯಾವುದೇ ರೀತಿಯ ಒಗ್ಗರಣೆ ಬೇಡ, ಕುದಿಸೋದು ಬೇಡ, ಸಿಂಪಲ್ಲಾಗೆ ಮಾಡ್ಕೊಳ್ಬೋದು. ಇಷ್ಟಾದರೆ ಸಾಕು, ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಒಂದ್ಸರಿ ಇದನ್ನು ನಾವು ಕಲಿಸ್ಕೊಳ್ಬೇಕು. ಅಂದರೆ ನಾವು ಹಾಕಿರ್ತಕ್ಕಂಥ ಎಲ್ಲ ಮಿಶ್ರಣನೂ ಹೊಂದ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪನೂ ಗ್ಯಾಸ್ನ ನಾವು ಬಳಸ್ತಿಲ್ಲ, ಹಾಗಂತ ಇದು ಒಂದು ಸಾಂಬಾರು ಟೇಸ್ಟ್ ಏನೂ ಹಾಳಾಗಿರೋದಿಲ್ಲ. ಈ ಕೈಗೊಜ್ಜು ಅಂತ ಮಾಡ್ತಾರಲ್ಲ ಅದೇ ಟೇಸ್ಟಲ್ಲಿ ಇರುತ್ತೆ. ಕೆಲವೊಬ್ರು ಇದನ್ನು ಕೈಗೊಜ್ಜು ಅಂತ ಕೂಡ ಕರೀತಾರೆ. ಈ ಒಂದು ರೆಸಿಪಿ ಬ್ಯಾಚುಲರ್ಸಿಗಿರ್ಬೋದು ಅಥವಾ ಗ್ಯಾಸ್ ಏನಾದರೂ ಖಾಲಿಯಾಗಿತ್ತು ಅಂತಂದರೆ, ಹಾಗೆ ಎಲ್ಲಾದರೂ ಹೊರಗಡೆ ಹೋದಾಗ ಗ್ಯಾಸೇ ಇಲ್ಲ ಅಂತಂದಾಗ ಈ ಒಂದು ರೆಸಿಪಿನ ಟ್ರೈ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಸಾಂಬಾರು ರೆಸಿಪಿ ಕೇವಲ ರೈಸಿಗೆ ಮಾತ್ರ ಅಲ್ಲ, ಇಡ್ಲಿ ಇರಲಿ ಅಥವಾ ನೀವು ಯಾವುದೋ ಒಂದು ಪದಾರ್ಥಕ್ಕೆ ಕೂಡ ಬಳಸ್ಕೊಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಇಲ್ಲಿ ಒಗ್ಗರಣೆ ಬಿಟ್ಟರೆ ಎಲ್ಲನೂ ಹಾಕಿರ್ತೀವಿ. ಅದ್ರ ಜೊತೆಗೆ ಇಲ್ಲಿ ನಾವು ಕುದಿಸ್ದೇ ಇದ್ದರೂ ಕೂಡ ಟೇಸ್ಟಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಯಾಕಂದರೆ ಟೊಮೆಟೊ ಸಾಂಬಾರು ಆಗಿರೋದ್ರಿಂದ ಟೊಮೆಟೊ ಪ್ಯೂರಿ ಜೊತೆಗೆ ನಾವು ಹಾಕಿರ್ತಕ್ಕಂಥ ನೀರು ಹೊಂದಿಕೊಂಡು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಟೇಸ್ಟ್ ಕೊಡ್ತಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಮೇಲ್ಗಡೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಆಯಿತು. ಗ್ಯಾಸೇ ಇಲ್ಲದೆ, ಬೆಂಕಿನೇ ಇಲ್ಲದೆ, ಯಾವುದೇ ರೀತಿಯ ಒಗ್ಗರಣೆ ಇಲ್ಲದೆ
ಇಲ್ಲದೆ ಕೇವಲ 5 ನಿಮಿಷದಲ್ಲಿ ಒಂದು ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಟೊಮೆಟೊ ಸಾಂಬಾರು ರೆಡಿಯಾಗಿದೆ. ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಈ ಒಂದು ಟೊಮೆಟೊ ಸಾಂಬಾರು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬಾ ಇಷ್ಟಪಡ್ತಕ್ಕಂಥ ಒಂದು ಸಾಂಬಾರು ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ. ನಾನಿಲ್ಲಿ ಈ ಒಂದು ಸಾಂಬಾರನ್ನ ರೈಸ್ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ಹಾಗೆ ಕನ್ಸಿಸ್ಟೆನ್ಸಿ ನೀವು ನೋಡ್ತಿರ್ಬೋದು, ತೀರಾ ಗಟ್ಟಿನೂ ಅಲ್ಲ, ತೀರಾ ನೀರಾಗಿನೂ ಇಲ್ಲ, ಅಂದರೆ ತಿಳಿಯಾಗಿನೂ ಇಲ್ಲ, ಒಂದು ಮಟ್ಟಿಗೆ ಮಾಡ್ಕೊಂಡಿದ್ದೀನಿ. ಈ ಒಂದು ಸಾಂಬಾರು ರೆಸಿಪಿ ಇದೇ ರೀತಿಯಲ್ಲಿದ್ದರೆ ರೈಸ್ ಜೊತೆಗೆ ಹೊಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನೀವೇನಾದರೂ ಇಡ್ಲಿಗೆ ಮಾಡೋದಾಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತಿಳಿಯಾಗಿ ಕೂಡ ಮಾಡ್ಕೊಳ್ಬೋದು. ಕೇವಲ ಸಾಂಬಾರಲ್ಲದೆ ಇನ್ನೂ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಗ್ಯಾಸಿಗೆ ಬಳಸದೆ ಇನ್ಸ್ಟಂಟಾಗಿ ಕೇವಲ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಹಾಗೆ ಆ ಸ್ವೀಟ್ ರೆಸಿಪಿಗಳನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಂಥ ರೆಸಿಪಿಗಳನ್ನು ಕೂಡ ನನ್ನ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಗ್ಯಾಸ್ ಬಳಸದೆ ಮಾಡಿರ್ತಕ್ಕಂಥ ಸಾಂಬಾರು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.